ಸಂತಸ ಸಂಭ್ರಮ ತುಂಬಿ ತುಂಬಿ ಬರಲಿ ಎನ್ನುವಂತಹ ಆಶಯದಿಂದ ಉದ್ಘಾಟನೆಯನ್ನ ನಿರ್ವಹಿಸ್ತಾ ಇದ್ದಾರೆ. ವಿಧಾನ ಪರಿಷತ್ನ ಮಾನ್ಯ ಸಭಾಪತಿಗಳಾದ ಶ್ರೀ ಬಸವರಾಜ್ ಹೊರಟ್ಟಿಯವರು, ಜೊತೆಯಾಗಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಶ್ರೀ ಕೆ.ವಿ. ಪ್ರಭಾಕರ್ ಅವರು, ಶ್ರೀ ಷಡಕ್ಷರಿ ಸರ್ ಅವರು. ಎಲ್ಲರೂ ಜೊತೆಯಾಗಿ ಎಲ್ಲರ ಬಾಳು ಬೆಳಗುವಂತಹ ಈ ಜ್ಯೋತಿಯನ್ನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಬೆಳಗಿಸಿದ್ದಾರೆ. ಹೊಸ ವರುಷ ಎಲ್ಲ ಸಂಕಟಗಳನ್ನು ದೂರ ಮಾಡಿ ಬರುವ ಎಲ್ಲ ಸವಾಲುಗಳನ್ನು ಎದುರಿಸಿ ನಿಲ್ಲುವಂತಹ ಆ ಚೈತನ್ಯವನ್ನ ಎಲ್ಲರಿಗೂ ನೀಡುವಂತಾಗಲಿ ಎನ್ನುವಂತಹ ಆಶಯದಿಂದ ಬೆಳಗಿದೆ ಜ್ಯೋತಿ. ಸರ್ ಇಲ್ಲಿ ಸರ್ ಒಂದು ನಿಮಿಷ ಸರ್. ಸರ್ ಮೋಹನ್ ಸರ್ ಜಲ್ದಿ ಮಾಡಿ. ದಿನ ಬೆಳಗಾದರೆ ಸವಾಲುಗಳನ್ನೇ ಎದುರಿಸಿ ಜೀವನವನ್ನ ಸಾಗಿಸುತ್ತಿರುವಂತಹ ಎಲ್ಲ ಪತ್ರಕರ್ತರಿಗೆ 2026 ಶುಭದ ದಿನಗಳನ್ನ ಕರುಣಿಸಲಿ ಎನ್ನುವಂತಹ ಆಶಯ ನಮ್ಮೆಲ್ಲರದ್ದು. ಹೌದು, ದಿನಚರಿಯನ್ನು ಬಿಡುಗಡೆ ಮಾಡಿ ಇದೀಗ ಕ್ಯಾಲೆಂಡರ್ನ ಕೂಡ ಬಿಡುಗಡೆ ಮಾಡಿದ್ದಾರೆ ಶ್ರೀ ಬಸವರಾಜ್ ಹೊರಟ್ಟಿಯವರು, ಶ್ರೀ ಕೆ.ವಿ. ಪ್ರಭಾಕರ್ ಸರ್ ಅವರು, ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಮಹನೀಯರು ಜೊತೆಯಾಗಿ ಹೊಸ ವರ್ಷದ ಕ್ಯಾಲೆಂಡರ್ ಅನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ಎಲ್ಲ ಗಣ್ಯ ಅನಂತ ವಂದನೆಗಳು. ಧನ್ಯತೆಯನ್ನ ಸದಾ ಪಾಲಿಸುತ್ತಿರುವಂತಹ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಶ್ರೀಯುತ ಕೆ.ವಿ. ಪ್ರಭಾಕರ್. ಬರಲಿ ಭರಪೂರ ಚಪ್ಪಾಳೆಯ ಗೌರವ ಅಭಿನಂದನೆ. ಪ್ರಿಯ ಬಂಧುಗಳೇ, ನಾಡಿನ ಪತ್ರಿಕಾ ರಂಗದ ಪ್ರತಿಯೊಬ್ಬರು ಕೆವಿಪಿ ಅವರ ವೃತ್ತಿ ಕುಟುಂಬದ ಭಾಗವೇ ಆಗಿದ್ದಾರೆ. ಅವರ ಸಾಧನೆಯನ್ನ ಕಾಣುವಂತಹ ಸುಯೋಗ ಇದೀಗ. ಒಂದು ತುಣುಕನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ವೀಕ್ಷಣೆ ಮಾಡೋಣ. ಪ್ರಭಾಕರ್ ಸರ್ಗೆ ಕಾಣಲ್ಲ, ನಿಂಪಿ ಸರಿವಿ ಕಾಲ್ ದೊಡ್ಡ ಹೊಣೆಗಾರಿಕೆ ಅಷ್ಟೇ ಅಲ್ಲ, ಸಮಾಜದ ಆತ್ಮ ಸಾಕ್ಷಿಯೂ ಕೂಡ. ಈ ಮೌಲ್ಯಗಳನ್ನೇ ನಂಬಿ 2 ದಶಕಗಳ ಕಾಲ ರಾಜ್ಯದ ಹಲವು ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಪತ್ರಕರ್ತನಾಗಿ ಕಾರ್ಯನಿರ್ವಹಿಸಿ ದಿಟ್ಟ ಬರವಣಿಗೆ, ಸಮಾಜಮುಖಿ ಚಿಂತನೆ, ಮಾದರಿ ವ್ಯವಸ್ಥೆಯೆಡೆಗಿನ ತಮ್ಮ ಪ್ರಾಮಾಣಿಕ ಕಾಳಜಿಯಿಂದಾಗಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಂತಹ ಮಹತ್ತರ ಹುದ್ದೆಗೆ ಏರಿರುವವರು ಶ್ರೀ ಕೆ.ವಿ. ಪ್ರಭಾಕರ್. ಒಬ್ಬ ವ್ಯಕ್ತಿ ವಿಶೇಷ ಎನ್ನಿಸಿಕೊಳ್ಳುವುದು ಆತ ಎಷ್ಟೇ ಎತ್ತರಕ್ಕೇರಿದರೂ ನಡೆದು ಬಂದ ಹಾದಿಯನ್ನು ಎಂದೂ ಮರೆಯದೆ ಮುನ್ನಡೆಯುವ ಸ್ವಭಾವದಿಂದ. ಅದಕ್ಕೆ ಅನ್ವರ್ಥದಂತಿರುವವರು ಕೆ.ವಿ. ಪ್ರಭಾಕರ್ ಅವರು. ಇಂದು ಸಿಎಂ ಮಾಧ್ಯಮ ಸಲಹೆಗಾರರಂತಹ ಉನ್ನತ ಹುದ್ದೆಗಳಿದ್ದರೂ ಅವರದ್ದು ಸದಾ ಪತ್ರಕರ್ತನ ಮನಸ್ಸು ಹಾಗೂ ಪತ್ರಕರ್ತರ ಕುರಿತಾದ ಕಾಳಜಿ. ಕ್ರಿಯಾಶೀಲ ವ್ಯಕ್ತಿತ್ವದ ಪ್ರಭಾಕರ್ ಅವರು 2013ರಲ್ಲಿ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗ ಅವರ ಮಾಧ್ಯಮ ಸಮನ್ವಯಕಾರರಾಗಿ ನೇಮಕಗೊಂಡರು. ಬದ್ಧತೆ, ಕಾರ್ಯನಿರ್ವಹಣೆ, ಕೌಶಲ್ಯದಿಂದಾಗಿ ಈ ಬಾರಿ ಅವರಿಗೆ ಮಾಧ್ಯಮ ಸಲಹೆಗಾರರಂತಹ ಮಹತ್ವದ ಹುದ್ದೆ ಶ್ರಮಕ್ಕೆ ತಕ್ಕ ಪ್ರತಿಫಲವಾಗಿ ದೊರೆಯಿತು. ಕೆ.ವಿ. ಪ್ರಭಾಕರ್ ಅವರು ಅಂದಿನಿಂದ ಇಂದಿನವರೆಗೂ ಅವಕಾಶ ಮತ್ತು ಸಂದರ್ಭ ಒದಗಿ ಬಂದಾಗಲೆಲ್ಲ ಪ್ರಾಮಾಣಿಕವಾಗಿ ಹಾಗೂ ಶ್ರದ್ಧೆಯಿಂದ ಮಾಡಿದ್ದು ತಮ್ಮ ವೃತ್ತಿ ಬಾಂಧವರ ಶ್ರೇಯೋಭಿವೃದ್ಧಿಗಾಗಿ 10 ಹಲವು ಕಾರ್ಯಕ್ರಮಗಳನ್ನ. ಅವುಗಳೆಡೆಗೆ ಕಣ್ಣು ಹಾಯಿಸಿದಾಗ ಪತ್ರಕರ್ತರ ಸುಭದ್ರ ಬದುಕಿಗೆ ದಾರಿ ಮಾಡಿಕೊಡುವಂತಹ ಕಾರ್ಯಕ್ರಮಗಳು ಮತ್ತು ಪತ್ರಕರ್ತರು ಸೇರುವ ಪ್ರೆಸ್ ಕ್ಲಬ್ ವಾತಾವರಣವನ್ನು ಸಾಂಸ್ಕೃತಿಕ ಕೇಂದ್ರವಾಗಿ ರೂಪಿಸಬೇಕೆಂಬ ಕನಸು ಮತ್ತು ಅದರೆಡೆಗಿನ ನೈಜ ಕಾಳಜಿ ಎದ್ದು ಕಾಣುತ್ತದೆ. ಸಿದ್ದರಾಮಯ್ಯ ಅವರು ಮೊದಲ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ಕೊನೆಯ ಕ್ಯಾಬಿನೆಟ್ನಲ್ಲಿ ಪ್ರೆಸ್ ಕ್ಲಬ್ಗೆ ಹೊಸಕೆರೆಹಳ್ಳಿಯಲ್ಲಿ 1 ಎಕರೆ ಜಾಗ ದೊರಕಿಸಿಕೊಟ್ಟಿದ್ದು ಪ್ರಭಾಕರ್ ಅವರಿಗೆ ಪ್ರೆಸ್ ಕ್ಲಬ್ ಮೇಲಿನ ಅಪಾರ ಪ್ರೀತಿಗೆ ನಿದರ್ಶನ. ಅಂದು ಅವರು ಕೈಗೊಂಡ ಈ ಸಮಯೋಚಿತ ನಿರ್ಧಾರದ ಫಲವಾಗಿ ಇಂದು ಇದರ ಮೌಲ್ಯ ಕೋಟಿಗಳನ್ನು ದಾಟುತ್ತಿದೆ. ಈ ಮೊದಲೇ ಹೇಳಿದಂತೆ ಪ್ರಭಾಕರ್ ಅವರಿಗೆ ತಮ್ಮ ಮಾಧ್ಯಮ ಬಳಗದ ಬಗೆಗೂ ಅಪಾರ ಕಾಳಜಿ ಹಾಗೂ ಪ್ರೀತಿ. ಹೀಗಾಗಿಯೇ ಪತ್ರಕರ್ತರ ಆರೋಗ್ಯ ರಕ್ಷಣೆ
ಹಾಗೂ ಅವರ ಕುಟುಂಬದ ಸ್ವಾಸ್ಥ್ಯ ಸಂರಕ್ಷಣೆಗಾಗಿ 5 ಲಕ್ಷದವರೆಗೂ ಉಚಿತ ಚಿಕಿತ್ಸೆ ದೊರೆಯುವ ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮ ಪ್ರಥಮ ಬಾರಿಗೆ ಅನುಷ್ಠಾನಗೊಳಿಸುವಲ್ಲಿ ನೆರವಾದರು. ದಕ್ಷಿಣ ಭಾರತದಲ್ಲೇ ಪ್ರಥಮ ಎನ್ನಲಾಗುವ ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ವ್ಯವಸ್ಥೆ ಮಾಡಿಸಿಕೊಟ್ಟರು. ಪ್ರೆಸ್ ಕ್ಲಬ್ನಲ್ಲಿ ಪ್ರಥಮ ಬಾರಿಗೆ ಬೃಹತ್ ಆರೋಗ್ಯ ಮೇಳ ಆಯೋಜಿಸಿ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಮೂಲಕ ಸರ್ಕಾರದಿಂದ ವಿವಿಧ ರೀತಿಯ ವೈದ್ಯಕೀಯ ನೆರವು ಮತ್ತು ಸಹಕಾರ ದೊರಕಿಸಿಕೊಡುವಲ್ಲಿ ಶ್ರಮಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಕಾಲಿಕವಾಗಿ ಹಾಗೂ ಅಪಘಾತದಿಂದ ಮರಣ ಹೊಂದಿದ ಪ್ರೆಸ್ ಕ್ಲಬ್ನ ಅನೇಕ ಸದಸ್ಯರ ಕುಟುಂಬಗಳಿಗೆ ಆರ್ಥಿಕ ನೆರವು, ಸರ್ಕಾರದಿಂದ ವಿವಿಧ ಯೋಜನೆಗಳಲ್ಲಿ ಸವಲತ್ತು ಕೊಡಿಸಿಕೊಟ್ಟಿದ್ದು ಪತ್ರಕರ್ತರೆಡೆಗಿನ ಅವರ ಸಹೃದಯತೆಗೆ ಸಾಕ್ಷಿಯಾಗಿದೆ. ಇನ್ನು ಪ್ರೆಸ್ ಕ್ಲಬ್ ವಿಚಾರಕ್ಕೆ ಬಂದರೆ ಕೋಟಿ ಬೆಲೆ ಬಾಳುವ ಜಾಗ ದೊರಕಿಸಿಕೊಡುವುದರ ಜೊತೆಗೆ ಹಲವು ಸೌಲಭ್ಯಗಳ ಮಹಾಪೂರವನ್ನೇ ಹರಿಸಿದ್ದಾರೆ ಎಂದರೆ ತಪ್ಪಾಗಲಾರದು. ಕಳೆದ 2 ವರ್ಷಗಳಿಂದ ಪ್ರೆಸ್ ಕ್ಲಬ್ನಲ್ಲಿ ವಾರ್ಷಿಕ ಪ್ರಶಸ್ತಿ ಪ್ರದಾನ ಹಾಗೂ ವರ್ಷದ ವ್ಯಕ್ತಿ ಪ್ರಶಸ್ತಿ ಕಾರ್ಯಕ್ರಮ ನಡೆಸಲು ಸಾಂಸ್ಕೃತಿಕ, ಆರ್ಥಿಕ ಹಾಗೂ ವಿವಿಧ ಸೌಲಭ್ಯಗಳ ನೆರವು ಒದಗಿಸಿದ್ದಾರೆ. ಇದರಿಂದ ಪ್ರೆಸ್ ಕ್ಲಬ್ನಲ್ಲಿ ಎಂದೆಂದಿಗಿಂತಲೂ ಅದ್ಧೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಹೊಸ ವರ್ಷಾಚರಣೆ ಹಾಗೂ ಪ್ರಶಸ್ತಿ ಕಾರ್ಯಕ್ರಮಗಳು ನಡೆದುಕೊಂಡು ಬರಲು ವ್ಯವಸ್ಥೆಯಾಗಿದೆ. ಜೊತೆಗೆ ಸವಲತ್ತುಗಳ ವಿಚಾರಕ್ಕೆ ಬಂದರೆ ಪ್ರೆಸ್ ಕ್ಲಬ್ನಲ್ಲಿ ಎಲ್ಲಾ ಕಾರ್ಯಕ್ರಮಕ್ಕೂ ಅನುಕೂಲವಾಗುವಂತೆ 20 ಲಕ್ಷ ವೆಚ್ಚದಲ್ಲಿ LED ಪರದೆ ಮತ್ತು ಸೌಂಡ್ ಲೈಟ್ ವ್ಯವಸ್ಥೆ ಮಾಡಿಸಿದ್ದಾರೆ. ಪ್ರೆಸ್ ಕ್ಲಬ್ನಲ್ಲಿ ಸದಸ್ಯರ ಉಲ್ಲಾಸಕ್ಕೆಂದು ಕ್ರೀಡೆ ಮತ್ತು ಮನರಂಜನಾ ಸೌಲಭ್ಯ ಒದಗಿಸಲು ಮೂಲ ಸೌಕರ್ಯಕ್ಕಾಗಿ ಸರ್ಕಾರದಿಂದ 2 ಕೋಟಿ ರೂಪಾಯಿಗಳ ಅನುದಾನ ಒದಗಿಸಿಕೊಟ್ಟಿದ್ದಾರೆ. ಪ್ರೆಸ್ ಕ್ಲಬ್ನಲ್ಲಿ ಸಿನಿಮಾ ಹಾಗೂ ಇತರ ಕಾರ್ಯಕ್ರಮಕ್ಕೆ ವಿಶೇಷ ಸಭಾಂಗಣವನ್ನು ಸುಸಜ್ಜಿತ ಹಾಗೂ ಅತ್ಯಾಧುನಿಕ ರೀತಿಯಲ್ಲಿ ನವೀಕರಿಸಲು 20 ಲಕ್ಷ ರೂಪಾಯಿಗಳ ನೆರವು ದೊರಕಿಸಿದ್ದಾರೆ. ಪ್ರೆಸ್ ಕ್ಲಬ್ ಕಿಚನ್ಗೆ ಅಗತ್ಯವಾದ ವಿವಿಧ ಬಗೆಯ ಸಾಮಗ್ರಿಗಳನ್ನು ಸಂಪೂರ್ಣವಾಗಿ ಕೊಡಿಸಿದ್ದಾರೆ. ಪ್ರೆಸ್ ಕ್ಲಬ್ನಲ್ಲಿ ಅಂತರ ಮಾಧ್ಯಮ ಬ್ಯಾಡ್ಮಿಂಟನ್ ಪಂದ್ಯಾವಳಿಗಳು ನಡೆಸಲು ಉತ್ತೇಜನ ಹಾಗೂ ಸರ್ಕಾರದಿಂದ ವಿವಿಧ ರೀತಿಯ ಸಹಕಾರ ಒದಗಿಸಿಕೊಟ್ಟಿದ್ದು ಪ್ರೆಸ್ ಕ್ಲಬ್ನಲ್ಲಿ ಪ್ರಥಮ ಬಾರಿಗೆ ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮ ಅಂದರೆ ಮಕ್ಕಳ ಜಾತ್ರೆ 2 ದಿನಗಳ ಕಾಲ ಅದ್ಧೂರಿಯಾಗಿ ನಡೆಸಲು ಸರ್ಕಾರದಿಂದ ಆರ್ಥಿಕ ನೆರವು ಹಾಗೂ ಸಾಂಸ್ಕೃತಿಕ ಸಹಕಾರ ದೊರಕಿಸಿದ್ದು ಪ್ರೆಸ್ ಕ್ಲಬ್ ಎಡೆಗಿನ ಮತ್ತು ಪತ್ರಕರ್ತರೆಡೆಗಿನ ಪ್ರಭಾಕರ್ ಅವರ ಕಳಕಳಿಗೆ ಕನ್ನಡಿ ಹಿಡಿದಂತಿದೆ. ಕೇವಲ ಹಣಕಾಸು ಮತ್ತು ಸರಕಾರಿ ಸವಲತ್ತುಗಳ ನೆರವು ಮಾತ್ರವಲ್ಲ, ಇದರಾಚೆಗೆ ಪ್ರೆಸ್ ಕ್ಲಬ್ಗೆ ಒಂದು ಸಾಂಸ್ಕೃತಿಕ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು ಎನ್ನುವ ಕನಸು ಮತ್ತು ಕಾಳಜಿಯನ್ನು ಅವರು ಹೊಂದಿದ್ದಾರೆ. ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೂ ಪತ್ರಕರ್ತರ ಸಮುದಾಯದ ಪ್ರತಿಯೊಬ್ಬರೂ ಪ್ರೆಸ್ ಕ್ಲಬ್ ಎಡೆಗೆ ಅರಸಿ ಬರಲು 10 ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಕೆಲವಕ್ಕೆ ನೆರವಾದರೆ ಹಲವಕ್ಕೆ ತಾವೇ ಕಾರಣಕರ್ತರಾಗಿದ್ದಾರೆ. ಪತ್ರಕರ್ತೆಯರ ಸಂಘಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಸರಿನ ದತ್ತಿ ಪುರಸ್ಕಾರ ಸ್ಥಾಪಿಸಿದ್ದು ಹೀಗೆ ಹೇಳುತ್ತಾ ಹೋದರೆ ನೆರವಿನ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. 5 ಮಂದಿ ಪತ್ರಕರ್ತರು ಮಾಹಿತಿ ಹಕ್ಕು ಆಯುಕ್ತರಾಗಿದ್ದು 70ಕ್ಕೂ ಅಧಿಕ ಮಂದಿ ಪತ್ರಕರ್ತರು ವಾರ್ತಾ ಇಲಾಖೆ ಮತ್ತು ಮಾಧ್ಯಮ ಅಕಾಡೆಮಿ ಅಡಿಯಲ್ಲಿ ಬರುವ ನಾನಾ ಸಮಿತಿಗಳಿಗೆ ನೇಮಕಗೊಳ್ಳಲು ಕಾರಣವಾಗಿದ್ದು ತಾವಷ್ಟೇ ಬೆಳೆಯುವುದಲ್ಲದೆ ಜೊತೆಗೆ ತಮ್ಮವರನ್ನು ಬೆಳೆಸಬೇಕು ಎಂಬುದು ಅವರ ಹೃದಯ ಶ್ರೀಮಂತಿಕೆಗೆ ನಿದರ್ಶನಗಳಾಗಿವೆ. ಪ್ರೆಸ್ ಕ್ಲಬ್ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ರೂಪುಗೊಳ್ಳುವಲ್ಲಿ ಪ್ರಭಾಕರ್ ಅವರ ಪಾತ್ರ ಹಿರಿದಾಗಿದೆ. ಪತ್ರಕರ್ತರ ಬಳಗಕ್ಕೆ ಅದೆಷ್ಟೋ ಸಂದರ್ಭಗಳಲ್ಲಿ ಪ್ರಭಾಕರ್ ಅವರು ಆಪತ್ ಬಾಂಧವನಂತೆ ಜೊತೆಯಾಗಿದ್ದಾರೆ. ಈ ಕಾರಣಕ್ಕೆ ಮಾಧ್ಯಮ ಸಮುದಾಯಕ್ಕೆ ಮತ್ತು ಪ್ರೆಸ್ ಕ್ಲಬ್ಗೆ KV ಪ್ರಭಾಕರ್ ಎಂಬ ಹೆಸರು ಬೆಟ್ಟದಷ್ಟು ಆತ್ಮವಿಶ್ವಾಸ, ಭತ್ತದಷ್ಟು ಭರವಸೆಯನ್ನು ತಂದುಕೊಟ್ಟಿದೆ. ಗೌರವಿಸಬೇಕಾಗಿ ಕೋರಿಕೆ. ನಿಮ್ಮ ಚಪ್ಪಾಳೆಯು ಸೇರಿದ್ರೆ ಸಂಭ್ರಮಕ್ಕೆ ಮತ್ತಷ್ಟು ಮಗದಷ್ಟು ಮೆರುಗು ತುಂಬುತ್ತೆ. ಮಂಜುಗಳೇ, ಕೋಲಾರದ ಕುರುಬಪೇಟೆಯ ಮಧ್ಯಮ ವರ್ಗದ ವೆಂಕಟೇಶಪ್ಪ ಮತ್ತು ಲಕ್ಷ್ಮೀದೇವಿಯವರ ಸುಪುತ್ರ KV ಪ್ರಭಾಕರ್ ತಮ್ಮ ಪ್ರಾಥಮಿಕ ಮತ್ತು ಪದವಿ ಶಿಕ್ಷಣವನ್ನ ಪೂರ್ತಿಯಾಗಿ ಮುಗಿಸಿದ್ದು ಪ್ರಭಾಕರ್ ಮತ್ತು ಚಿನ್ನದ ಗಣಿ KGF ನಲ್ಲೇ ಹೇಳಿಕೊಳ್ಳುವಂತಹ ಯಾವುದೇ ಸಾಮಾಜಿಕ ಪ್ರಭಾಕರ್ ಕೋಲಾರದ ಧ್ವನಿಯಾಗಿದ್ದ ಕೋಲಾರ ಪತ್ರಿಕೆಯ ಹಂಚಿಕೆದಾರರಿಗೆ ಕೆಲಸಕ್ಕೆ ಸೇರಿ ಬಳಿಕ ತಮ್ಮ ವೃತ್ತಿಪರತೆ, ಮಹತ್ವಾಕಾಂಕ್ಷೆ, ಕಾರ್ಯಕ್ಷಮತೆ ಮತ್ತು ಶ್ರಮ ಹಾಗೂ ಶ್ರದ್ಧೆಯಿಂದ ಕೋಲಾರ ಪತ್ರಿಕೆ, ಸುದ್ದಿ ಸಂಚಯ, ಕೋಲಾರವಾಣಿ ಪತ್ರಿಕೆಯ ವರದಿಗಾರರಾಗಿ ಬೆಳೆದು
ಉಪಸಂಪಾದಕರೂ ಆದರು. ಇಲ್ಲಿಯ ಅನುಭವ ಅವರನ್ನ ಕೋಲಾರದ ಹೊರಗೂ ಚಾಚಿಕೊಳ್ಳುವಂತೆ ಮಾಡಿತ್ತು. ಒಂದಷ್ಟು ಕಾಲ ಅನುಭವ ಪಡೆದುಕೊಂಡ ಬಳಿಕ ರಾಜಧಾನಿ ಬೆಂಗಳೂರಿನ ಕಡೆಗೆ ಮುಖ ಮಾಡಿದವರು ಹಿಂದಿರುಗಿ ನೋಡಲೇ ಇಲ್ಲ. ಇಟ್ಟ ಪ್ರತಿಯೊಂದು ಹೆಜ್ಜೆಯಲ್ಲೂ ತಮ್ಮದೇ ಅನನ್ಯತೆಯನ್ನ ದಾಖಲಿಸಿ ತಮ್ಮದೇ ಛಾಪನ್ನ ಮೂಡಿಸಿರುವಂತಹ ಅಪರೂಪದ ವ್ಯಕ್ತಿತ್ವದ, ಎಲ್ಲರ ಮನೆಯ ಮಗನಂತೆ ಎಲ್ಲರ ಕಷ್ಟ ಕಾರ್ಪಣ್ಯಗಳಿಗೆ ದನಿಯಾಗುತ್ತಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಶ್ರೀ ಕೆ.ವಿ. ಪ್ರಭಾಕರ್ ಅವರಿಗೆ ಅಭಿನಂದನೆಗಳ ಮಹಾಪೂರ್ವೇ ಹರಿದು ಬರಲಿ ಬಂಧುಗಳೇ. ವಿಶೇಷ ಪ್ರಶಸ್ತಿಯನ್ನಿತ್ತು ಗೌರವಿಸಿದ್ದಾರೆ ಎಲ್ಲ ಗಣ್ಯಮಾನ್ಯರು. ನಿಮ್ಮ ಅನನ್ಯತೆಗೆ, ನಿಮ್ಮ ಸಾಧನೆಗೆ, ನಿಮ್ಮ ಅಪ್ರತಿಮ ಪ್ರೀತಿಗೆ, ಪತ್ರಕರ್ತರಾಗಿ ವೃತ್ತಿನಿಷ್ಠೆಯನ್ನ ಪ್ರಾಮಾಣಿಕತೆಯಿಂದ ನೆರವೇರಿಸಿದಂತಹ ನಿಮ್ಮ ಶ್ರದ್ಧೆಗೆ, ನಿಮ್ಮ ಬದ್ಧತೆಗೆ, ವೃತ್ತಿಪರವಾಗಿರುವಂತಹ ನಿಮ್ಮ ಚಿಂತನೆಗೆ, ಪ್ರೀತಿಗೆ